ಬೇಸದ್ರಲ್ಲೂ ಕಟ್ಟಿಗೆ ಉಳಿತಾಯ ಅಂದರೆ ಮರವನ್ನು ಉಳಿತಾಯ ಮಾಡ್ತೀವಿ, ಉರುವನ್ನ ಉಳಿತಾಯ ಆಗುತ್ತೆ, ಬೇಗ ಆಗುತ್ತೆ, ಆಮೇಲೆ ಮ್ಯಾನ್ ಪವರ್ ಕಮ್ಮಿ ಆಗುತ್ತೆ. ಇಲ್ಲೂ ಸಹ ಫ್ಯೂಯಲ್ ಎಫಿಷಿಯಂಟ್ ಬಾಯ್ಲರ್ ಇದು. ಇದರಲ್ಲಿ ಏನಾಗಿದೆ ಅಂದರೆ ಇದು ವಿಶೇಷತೆ ಏನು ಅಂದರೆ ಇದು ಖಾಲಿ ಒಂದು 4 ಇಂಚು ಇಲ್ಲಿವರೆಗೂ ಗ್ಯಾಪ್ ಇದೆ. ಸೌದೆ ಏನು 1 ಟನ್ ಸೌದೆ ಬೇಕಾಗ್ತಕ್ಕಂಥದ್ಕೆ ಒಂದು ಅರ್ಧ ಟನ್ ಸೌದಿಗೆ ಬೇಯುತ್ತೆ. ಒಂದ್ಸರಿ ಹಾಕಿದ್ರೆ ಮುಗಿದೋತು, ಇನ್ನು ಎತ್ತಿಕ್ಕದೆ ಅಷ್ಟೇ ಲಾಸ್ಟ್ಗೆ. ಅದ್ರ ಪಾಟ್ಗೆ ಅದು ಒಣಕಣುತ್ತೆ. ಈಗ 1 kg 70 ರೂಪಾಯಿ. 70 ರೂಪಾಯಿ ಅಂದ್ರೆ 7,000. 7,700 ರೂಪಾಯಿ ಐತಿ ಇವತ್ತು. 7,000 ಎಲ್ಲಿ ನೀವು ಹಿಂಗೆಲ್ಲ ಮೌಲ್ಯವರ್ಧನೆ ಮಾಡಿ ಎಲ್ಲ ನೀವೇ ಪ್ರೋಸೆಸ್ ಮಾಡಿದ್ರೆ 60,000 ರೇಟ್. ಈಗ ಏನಾಗಿದೆ ಅಂತಂದ್ರೆ ಈಗ ನಾವು ಎಷ್ಟು ಶ್ರಮ ಕಡಿಮೆ ಮಾಡ್ತೀವಿ ಅಥವಾ ಲೇಬರ್ನ ಉಳಿತಾಯ ಮಾಡಿ ಅದರಲ್ಲಿ ಉಳಿಸಿದ್ದೇ ಗಳಿಸಿದ್ದು ಅಂತ ಆರ್ಥಿಕತೆನಲ್ಲಿ ಮೇನ್ ಅದೇನೆ. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನೀಗ ಸಿದ್ದನಕಟ್ಟೆ ಅಂತ ಒಂದು ಗ್ರಾಮದಲ್ಲಿದ್ದೀನಿ. ಇದು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಬರುತ್ತೆ. ಇಲ್ಲಿ ಒಬ್ರು ರೈತರು, ಸರ್ ಸುಮ್ನೆ ನಾವು ತಗೊಂಡೋಗಿ ಅಡಕೆನ ಕಷ್ಟ ಬಿದ್ದು ಬೆಳಿತೀವಿ, ಒಂಚೂರು ಏನೂ ಕೆಮಿಕಲ್ ಆಗ್ದಿಲ್ರ ನ್ಯಾಚುರಲ್ ವೇ ಅಲ್ಲಿ ಬೆಳಿತೀವಿ, ಅದನ್ನ ಯಾಕೆ ನಾನು ಸುಮ್ನೆ ಇವ್ರಿಗೆ ಮಾರ್ಬೇಕು ಸರ್? ಅದ್ರ ಬದಲು ನಾನೇ ಒಂದಷ್ಟು ಮಿಷಿನರೀಸ್ನು ಒಂದಷ್ಟು ನನ್ನ ಐಡಿಯಾಸ್ ಉಪಯೋಗಿಸ್ಕೊಂಡು ನಾನೇ ಈ ಅಡಕೆನ ಸಿಪ್ಪೆ ತೆಗಿಯೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳಿದಾರ. ಬನ್ನಿ ನೋಡೋಣ ಅವ್ರು ಯಾವ ತರ ಮಾಡ್ತಾ ಇದ್ರೆ, ಏನೇನೆಲ್ಲ ಒಂದಷ್ಟು ಅವ್ರ ಥಾಟ್ಸ್ ಹಾಕಿ ಐಡಿಯಾಸ್ ಹಾಕಿ ಮಾಡಿದ್ದಾರೆ ಅಂತ. ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ತೆ, ನನ್ನ ಹೆಸರು ಚಂದ್ರಶೇಖರ್ ಅಂತ. ನಮ್ಮೂರು ಸಿದ್ದನಕಟ್ಟೆ. ಇದು ನಾವು ತೋಟದಲ್ಲಿರೋದು ನಮ್ಮದು ನಿಸರ್ಗ ಫಾರಂ ಅಂತ ಹೇಳಿ. ಇಲ್ಲಿ ಸುಮಾರು 35 ವರ್ಷದಿಂದ ಇಲ್ಲಿ ವಾಸ ಇದ್ದೀವಿ. ಇದರಲ್ಲಿ ನಾವು ಹಲವಾರು ಗಿಡ ಮರ ಮತ್ತು ಬೇರೆ ಬೇರೆ ಕೃಷಿನ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಯಾಂತ್ರೀಕರಣ ಜಾಸ್ತಿನ ಕೃಷಿಗೆ ಬಳಸ್ತಾ ಇದ್ವಿ. ಮತ್ತು ಅದಲ್ಲದೆ ಸಣ್ಣ ಪುಟ್ಟ ಕೈಗಾರಿಕೆಗಳನ್ನು, ಸಣ್ಣ ಗೃಹ ಕೈಗಾರಿಕೆಗಳನ್ನು ಸಹ ಮಾಡ್ತಾ ಇದ್ವಿ. ಮತ್ತು ನಮ್ಮದೇ ಆದ ಯಂತ್ರೋಪಕರಣಗಳನ್ನ ನಾವೇ ತಯಾರು ಮಾಡೋದನ್ನು ಸಹ ಮಾಡ್ಕೊತೀವಿ. ಅಂದರೆ ನಾವು ಮಾರ್ಕೆಟಿಂಗ್ ಏನು ಮಾಡಲ್ಲ, ನಮಗೇನು ಅಗತ್ಯತೆ ಇದೆಯೋ ಅದನ್ನು ಮಾತ್ರ ಮಾಡಿಕೊಂಡು ಈ ನಮಗೆ ಆಳುಗಳು ಅಥವಾ ನಾವು ಲೇಬರ್ ಪ್ರಾಬ್ಲಮ್ ಏನಂತೀವಿ ಅದನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸರ್ ಇದು ಏನು ಸರ್ ಹಿಂದೆ ಹಾಕ್ತಾ ಇರೋದು? ಅದು ಅಡಿಕೆನ ಸುಲಿಯೋ ಮೆಷಿನ್ನು. ಆ ಸುಲಿಯೋ ಮೆಷಿನ್ಗೆ ಈಗ ನಮ್ಮದು 2-3 ಟ್ರ್ಯಾಕ್ಟ್ರಿ ಇದೆ. ಆ ಟ್ರ್ಯಾಕ್ಟರ್ ಪಕ್ಕಕ್ಕೆ ಅದನ್ನ ನಿಲ್ಸ್ಕೊಂಡ್ಬಿಟ್ಟಿದ್ವಿ. ಅದರಲ್ಲಿ ಪಕ್ಕದಲ್ಲಿ ಹಾಕ್ತಾ ಇದ್ದೀವಿ. ಹಾಕಿದರೆ ಒಂದೇ ಸರಿ ಅದು ಕಸರು ಕೆಳಗಡೆ ಬೀಳುತ್ತೆ, ಅದು ಅದರೊಳಗಡೆ ಹೋಗುತ್ತೆ. ಅದರಲ್ಲಿ ಉಂಡೆ, ಸುಲಿದಿದ್ದು ಉಂಡೆ ಈ ಕಡೆ ಬರುತ್ತೆ, ಮತ್ತು ಆ ಕಡೆ ಸಿಪ್ಪೆ ಬರುತ್ತೆ. ಸಿಪ್ಪೆನೂ ಸಹ ಪಕ್ಕದಲ್ಲಿ ಇನ್ನೊಂದು ಟ್ರ್ಯಾಕ್ಟರ್ ನಿಲ್ಸ್ಕೊಂಡು ಹಾಕ್ಕೊಂತೀವಿ. ಅದು ತುಂಬಿದ ಮೇಲೆ ಅದನ್ನು ಆ ಟ್ರೈಲರ್ನ ತಗೊಂಡೋಗಿ ತೋಟದಲ್ಲಿ ಬೇರೆ ಕಡೆ ಹಾಕಿ ಆ ಮರ ಗಿಡಗಳಿಗೆ ಒಂದು ಸರಿ ಹಾಕ್ತಿವಿ. ಅದನ್ನ ಮಲ್ಚಿಂಗಿಗೆ ಉಪಯೋಗಿಸ್ತೀರಾ? ಇದು ಸುಲ್ದಿರೋ ಅಂತ ಅಡಿಕೆ, ಸುಲ್ದಿರೋ ಅಂತ ಅಡಿಕೆ. ಅದರಲ್ಲಿ ಸ್ವಲ್ಪ ಭಾಗ ಏನ ಈ ಉಳಿದಿರೋದು ಸಿಪ್ಪೆ ಕೆಲವೆಲ್ಲ ಇರುತ್ತೆ, ಅದನ್ನ ಇಲ್ಲಿ ಹೆಣ್ಣಾಂಡುಗಳು ಅದನ್ನೆಲ್ಲ ಬೇರ್ಪಡಿಸ್ತಾರೆ. ಆ ಬೇರ್ಪಡಿಸಿದ ನಂತರ ಇದರಲ್ಲಿ 3 ತರ ಬರುತ್ತೆ. ಅದು ಗೋಟು ಬರುತ್ತೆ. ಆ ಗೋಟ್ನಲ್ಲೂ ಕೆಲವು ಉಂಡೆ ಇರುತ್ತೆ, ಅದನ್ನು ಸಹ ತೆಗೆದ್ಬಿಟ್ಟು ಬೇಯಿಸ್ತೀವಿ, ಪ್ರೊಸೆಸಿಂಗ್ ಮಾಡ್ತೀವಿ. ನೀವೇ ಮಾಡ್ತೀವಿ? ನಾವೇ ಮಾಡ್ತೀವಿ. ಆ ಪ್ರೊಸೆಸಿಂಗ್ ನಲ್ಲಿ ಇದು ಎಫಿಷಿಯಂಟ್ ಬಾಯ್ಲರ್. ಇದು ಎಫಿಷಿಯಂಟ್ ಬಾಯ್ಲರ್, ಫ್ಯೂಯಲ್ ಎಫಿಷಿಯಂಟ್ ಬಾಯ್ಲರ್. ಇದು ಇದರಲ್ಲಿ ಏನಾಗಿದೆ ಅಂದ್ರೆ ಇದು ವಿಶೇಷತೆ ಏನು ಅಂದ್ರೆ ಇದು ಖಾಲಿ ಒಂದು 4 ಇಂಚು ಇಲ್ಲಿವರೆಗೂ ಗ್ಯಾಪ್ ಇದೆ. ಮೇಲ್ ಮಾತ್ರ 1-2 ಇಂಚು ಸಿಮೆಂಟ್ ಹಾಕಿದೀವಿ, ಅಲ್ಲಿವರೆಗೂ ಗ್ಯಾಪ್ ಇದೆ. ಅಲ್ಲಿ ಎಕ್ಸಾಸ್ಟ್ ಪೈಪ್ ಇದೆ. ಸೊ ಇಲ್ಲಿಂದ ಬಂದಿದ್ದು ಇಡೀ ಇದು ತಾಮ್ರದ ಹಂಡೆ. ಈ ತಾಮ್ರದ ಹಂಡೆ ಪೂರ್ತಿ ಕಾಯುತ್ತೆ. ಈಗ ಏನಾಗುತ್ತೆ, ಕೆಳಗಡೆ ತಳ ಮಾತ್ರ ಕಾಯಲ್ಲ, ಇದು ಇಡೀ ಎಂಟೈರ್, ಇದು ಸುಮಾರು 2 ಅಡಿ 2.5 ಅಡಿ ಎತ್ತರದ ಹಂಡೆ. ಈ ಹಂಡೆ ಪೂರ್ತಿ ಸಂಪೂರ್ಣವಾಗಿ ಕಾಯೋದ್ರಿಂದ ಬೇಗ ಅದು ಕುದಿ ಬರುತ್ತೆ, ಅಂದ್ರೆ ಬೇಯುತ್ತೆ ಬೇಗ ಅಡಿಕೆ. ಆ ಬೆಂದದ್ದು ಆಮೇಲೆ ನಾವು ಅಲ್ಲಿ ಗಾಡಿ ಇದೆ, ಆ ಗಾಡಿಗೆ ಹಾಕಿ ತಗೊಂಡೋಗ್ತೀವಿ. ಇದು ಎಕ್ಸಾಸ್ಟ್ ಪೈಪು. ಸೊ ಹೊಗೆನೂ ಬರಲ್ಲ ಇದರಲ್ಲಿ, ಹೊಗೆನೂ ಆಗಲ್ಲ. ಆಮೇಲೆ ಈಗ ಸೌದೆ ಏನು 1 ಟನ್ ಸೌದೆ ಬೇಕಾಗ್ತಕ್ಕಂಥದ್ಕೆ ಒಂದು ಅರ್ಧ ಟನ್ ಸೌದಿಗೆ ಬೇಯುತ್ತೆ. ಸೊ ಆಮೇಲೆ ಬೇಗ ಕುದಿ ಬರುತ್ತೆ. ಬೇಗ ಅಂದ್ರೆ
ಈಗ 1 ಗಂಟೆ ಕಾಯ್ತಿದ್ದು ಮಾಮೂಲಿ ಅಂಡೆನಲ್ಲಿ 1 ಗಂಟೆ ಕಾಯಿಸ್ಬೇಕಾದ್ದು ಇದು ಕೇವಲ ಅರ್ಧ ಗಂಟೆನಲ್ಲಿ ಕುದಿ ಬರುತ್ತೆ. ಇದು ಎಫಿಷಿಯಂಟ್ ಒಲೆ. ಇದನ್ನೇ ಮಾಡ್ತೀವಿ ಅಂದ್ರೆ ನೋಡಿ, ಅದು ಅಂಡೆ ಕಳ್ತನ ಆಗ್ಬಾರ್ದು ಅಂತ ಹೇಳಿ ಅದಕ್ಕೊಂದು ವೆಲ್ಡಿಂಗ್ ಮಾಡಿದ್ವಿ. ಅಲ್ಲೊಂದು ಇದಿದೆ ಕಂಠದಲ್ಲಿ, ಅದಕ್ಕೆ ವೆಲ್ಡಿಂಗ್ ಮಾಡಿದ್ವಿ. ಯಾಕೆಂದ್ರೆ ಕಾಪರ್ ಬೆಲೆ ಬಾಳೋ ವಸ್ತು, ಅದನ್ನ ಕಳ್ತನ ಆಗ್ಬಾರ್ದು ಅಂತ ಹೇಳಿ. ನೋಡಿ, ಇದನ್ನು ಈಗ ಏನಾಗುತ್ತೆ ಅಂದ್ರೆ ಒತ್ಕೊಂಡು ಹೋಗೋದು, ಅದು ಸೋರೋದು ಅದೆಲ್ಲ ಆಗ್ಬಾರ್ದು ಅಂತ ಹೇಳಿ ಈ ತರದ್ದು ಗಾಡಿಗಳು, ಸುಮಾರು 6 ತರದ ಗಾಡಿಗಳಿದೆ ನಮ್ಮ ಮನೆಗೆ. ಆ 6 ತರದ ಗಾಡಿನಲ್ಲಿ ಇದು ಒಂದ್ ತರದ ಗಾಡಿ. ಈಗ ನೋಡಿ, ಅದು ಈಗ ಪ್ರೊಸೆಸಿಂಗ್ ಬೆಂದಿರೋ ಅಡಿಕೆನ ಇದಕ್ಕೆ ಹಾಕ್ತಿವಿ. ಈ ತರದ್ ಅಡಿಕೆ. ಸೊ ಇದನ್ನ ಈ ಗಾಡಿಯ ತುಂಬಾ ತುಂಬ್ಕೊಂತೀವಿ. ಸುಮಾರು 30 kg 40 kg ಮೇಲೆ ಇಡಿಸುತ್ತೆ. ಒಬ್ಬ ವ್ಯಕ್ತಿ ಇದನ್ನ ಎಳ್ಕೊಂಡು ನಮ್ದು ಅಲ್ಲಿ ಒಣಗ್ಸೋ ಜಾಗ ಇದೆ, ಆರಾಮಾಗಿ ಓಡಾಡ್ಬೋದು. ಅಥವಾ ಇನ್ನೂ ದೊಡ್ಡದಿದೆ, ಹೆಚ್ಚಿಗೆ. ಈಗ ನಾವು ಈ ಸರಿ ಕೊಯ್ಲು ಕಡಿಮೆ ಬಂದಿದೆ. ಈ ಹೆಚ್ಚಿಗೆ ಬಂದಾಗ ಏನ್ ಮಾಡ್ತೀವಿ ಅಂದ್ರೆ ದೊಡ್ಡ ಗಾಡಿ ಇದೆ, ಆ ದೊಡ್ಡ ಗಾಡಿನಲ್ಲಿ ಹಾಕೊಂಡೋಗಿ ತಗೊಂಡೋಗಿ ಅಲ್ಲಿ ಸುಮಾರು ಅದು 1.5 to 2 ಟನ್ ಹಿಡಿತೈತೆ. ಆ 2 ಟನ್ನು ತಗೊಂಡೋಗಿ ಅಲ್ಲಿ ಸುರಿದು ಆಡ್ತೀವಿ. ಆಡಿ ಅಲ್ಲಿ ಒಣಗುತ್ತೆ. ಒಂದು ವಾರ, ಸುಮಾರು 8-7 ದಿನದವರೆಗೂ ಒಣಗುತ್ತೆ. ಅದು ಸೋಲಾರ್ ಡ್ರೈಯರು. ಅದರಲ್ಲಿ ಅದನ್ನ ನಾನು ಆಮೇಲೆ ತೋರಿಸ್ತೀನಿ. ಅದು ಎಫಿಷಿಯಂಟ್ ಆಗಿ ಕೆಲಸ ಮಾಡುತ್ತೆ. ಸರ್, ಸುಮಾರು ಇದು ಎಷ್ಟು ಹೊತ್ತು ಬೇಯಿಸ್ಬೇಕು ಸರ್ ಇದ್ರಲ್ಲಿ? ಇದು ಅದೇ ಕುದಿ ಜಾಸ್ತಿ ಬಂದ್ರೆ ಅಂದ್ರೆ ಬೇಗ ಹೀಟ್ ಆಗೋದ್ರಿಂದ ಸುಮಾರು 1.25 ಗಂಟೆ 1 ಗಂಟೆ ಒಳಗೆ ಬೇಯುತ್ತೆ. 1 ಗಂಟೆ ಒಳಗೆ. ಅದೇ ಇದಾದ್ರೆ ಸುಮಾರು 2-3 ಗಂಟೆ ಬೇಕು. ಬರೇ ತಳನೆ ಕಾದ್ರೆ ಇದು 1 ಗಂಟೆ ಒಳಗೆ ಬೇಯುತ್ತೆ. ತಗೊಂಡೋಗಿ ನಾವು ನಮ್ದು ಸೋಲಾರ್ ಡ್ರೈಯರ್ ಐತೆ, ಆ ಸೋಲಾರ್ ಡ್ರೈಯರ್ಗೆ ತಗೊಂಡೋಗಿ ಹಾಕ್ತಿವಿ. ಅದೇ ದೊಡ್ಡ ಗಾಡಿನೂ ಉಪಯೋಗಿಸ್ಕೊಂತೀವಿ. ಜಾಸ್ತಿ ಇದ್ದಾಗ ದೊಡ್ಡ ಗಾಡಿ, ಕಡಿಮೆ ಇದ್ದಾಗ ಸಣ್ಣ ಗಾಡಿ. ಸರ್, ಇದು ಏನ್ ಸರ್, ಇದು 1 ಟೈರ್ ದೊಡ್ಡದು 1 ಟೈರ್ ಚಿಕ್ಕದಿದೆಯಲ್ಲ? ಸುಮ್ನೆ ಅದ್ಲು ಬದ್ಲು ಅದು ಒಂದು ಪಂಚರ್ ಆಗಿತ್ತು, ಅದಕ್ಕೆ ಇದು ಅದಕ್ಕೆ ಯಾವ್ದಿದೆ ಅದಕ್ಕೆ ರೀಪ್ಲೇಸ್ ಮಾಡಂಗ್ ಮಾಡ್ಕೊಂಡಿದೀವಿ. ಸೊ ಒಂದ್ ಪಂಚರ್ ಆದ್ರೆ ಇನ್ನೊಂದ್ ಗಾಡಿದು ಫ್ರಂಟ್ ವೀಲ್ ಇತ್ತಲ್ಲ, ಅದ್ ಪಂಚರ್ ಆಗೈತೆ, ಅದಕ್ಕೆ ಅದನ್ನ ತೆಗೆದು ಇದಕ್ಕೆ ಹಾಕಿದ್ವಿ. ಇದ್ರೊಳಗಡೆ 1 hour ಕೂರಿಸ್ಬಿಟ್ರೆ ನರಕ ಇಲ್ಲೇ ಆಗಲ್ಲ. ಈಗ ನೋಡಿ, ಈಗ ಅದು ತಂದು ಅದನ್ನ ಸುರಿದು ಆಮೇಲೆ ಹರಡೋದು. ಈಗ ಏನಾಯ್ತು, ಅಲ್ಲಿಂದ ಇಲ್ಲಿಗೆ ಹೊತ್ಕೊಂಡ್ಬರೋದು ಶ್ರಮ. ಹೌದು, ಅದೆಲ್ಲ ಇದು. ಈಗ ನೋಡಿ, ಇದ್ರಲ್ಲಿ ಇನ್ನೊಂದೇನು ಅಂದ್ರೆ ಇದೆಲ್ಲ CCTV ಹಾಕಿದ್ವಿ. CCTV ರಾತ್ರಿ ಕಾವಲು ಕಾಯೋದು ಏನಾದ್ರು. ಈಗ ಯಾಕೆಂದ್ರೆ ಇದು 61,000 ರೂಪಾಯಿ 62,000 ರೂಪಾಯಿ ಐತಿ ಕ್ವಿಂಟಲ್ ಒಣಗಿದ್ದು. ಹೌದು, ಅದು ಕಳ್ತನ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ CCTV ಹಾಕಿದ್ವಿ. ಈ ಕಡೆಗೊಂದು ಆ ಕಡೆಗೊಂದು. ಹೌದು, 2 ಸೋಲಾರ್ ಇದನ್ನ ಹಾಕಿದ್ವಿ. ಡ್ಯುಯಲ್ ಲೆನ್ಸ್ ಹಾಕಿದ್ವಿ. ಡ್ಯುಯಲ್ ಹಾಕಿದ್ವಿ, ಆ ಕಡೆ ಈ ಕಡೆ. ಇದು ಅಲ್ಡಪ್ಪ. ಈಗ ಇದು ಒಂದು ಡ್ರಮ್ಮಿನ ಇದು ಪ್ಲಾಸ್ಟಿಕ್. ಈಗ ಎಲ್ಲ ಅಂದ್ರೆ ಇದೇನಾಗುತ್ತೆ ಅಂದ್ರೆ ಹೊರದೋಗುತ್ತೆ ಕಬ್ಬಣ ಹಾಕಿ. ಹೌದು. ಅದೀಗ ಕುತ್ಕೊಂಡು ಬಗ್ಗಿ ಆಡಬೇಕು ಅಂದ್ರೆ ನಾವು ಸ್ವಲ್ಪ ಏಜ್ ಆದ್ಮೇಲೆ ಮಂಡಿ ಹಿಡ್ಕೊಳೋದು, ಕಾಲು ಹಿಡ್ಕೊಳೋದು ಸಮಸ್ಯೆ ಅಲ್ವಾ? ಹೌದು. ಈಗೇನು ಅದನ್ನ ಆರಾಮಾಗಿ ಅಡ್ಕೊಂಬರ್ಬೋದು. ಇದು ಮಲ್ಟಿಪರ್ಪಸ್ ಆಗಿ ಉಪಯೋಗಿಸಬಹುದು. ಕಾಳು ಕಡ್ಡಿ ಏನು ಒಣಗ್ಸಕ್ ಬೇಕಾದ್ರೂ ಇದನ್ನ ನೋಡಿ, ಇದು ಸೋಲಾರ್ ಡ್ರೈಯರ್ ಉಪಯೋಗಿಸ್ಕೊಂಡು ಇದು 45 ಡಿಗ್ರಿ ತನಕ ಹೋಗುತ್ತೆ. ಇದೇನ್ ನಿಲ್ಲಕ್ ಆಗಲ್ಲ. ಆಗ್ಲತ್ತು ಏನಾನು ಬಿಸಿಲು ಟೈಮ್ನ ಬಂದ್ರೆ ಯಾವ ಕಾರಣಕ್ಕೂ ನಿಲ್ಲಕ್ ಆಗಲ್ಲ. ಇದು 10 ನಿಮಿಷ ಇದ್ರೊಳಗೆ ನಿಂತ್ಕೊಳಕ್ ಆಗಲ್ಲ. ಇದು ಸಿಕ್ಕಾಪಟ್ಟೆ ಹೀಟ್ ಇರುತ್ತೆ. ಇದು ಸುಮಾರು 6 ದಿನ ಒಣಗಿದ್ರೆ ಸಾಕು. ಇದು ಸೋಲಾರ್ ಡ್ರೈಯರ್ ಈ ಟೈಪ್ ಬಿಸಿಲು ಇದ್ರೆ 6 ದಿನ ಒಣಗಿದ್ರೆ ಸಾಕು. ಮತ್ತೆ ಇದನ್ನ ನೀವು ಪೀಸ್ ಮಾಡ್ತೀರಾ ಸರ್? ಇಲ್ಲ, ಏನು ಮಾಡಲ್ಲ, ಒಣಗಿಸಿ ಇದು ಮಾಡೋದು. ಅದು ಗೋಟ್ ಬಂದೈತಲ್ಲ, ಇದು 1 ತಿಂಗಳು ಒಣಗಿಸ್ತೀವಿ. ಇದನ್ನ ಈ ತರ ಇದು 1 ತಿಂಗಳು ಒಣಗುತ್ತೆ.
ತಿರ್ಗಾ ಬೇಕಾದ್ರೆ ಸಿಪ್ಪೆ ತೆಗೆದು ಮಾರ್ಬೋದು, ಸಿಪ್ಪೆ ಹಂಗೆ ಬೇಕಾದ್ರೂ ಮಾರ್ಬೋದು. ಈಗ ಅಲ್ಲಿ ಕೆಂಪು ಕೋಟು ಆಯ್ತಲ್ಲ, ಹೌದು, ಆ ಕೆಂಪು ಕೋಟ್ನು ಹಂಗೆ ಒಣಗಿಸ್ತೀರಾ? ಅದನ್ನು ಸಹ ಕೆಂಪು ಕೋಟ್ನು ತಗೊಂಡೋಗ್ತಾರೆ, ಇಲ್ಲ ಮಾರ್ಕೆಟ್ಗೆ ಹಾಕಿರೋ ನಡೀತೈತಿ. ಅಲ್ಲಿ ಐತಿ ನೋಡಿ ಅವನಂದ್ರೆ ಒಂದೊಂದ್ ಸೀಸನ್ ಈಗ ಒಂದ್ ತಿಂಗ್ಳಿಗೆ ಒಂದ್ಸರಿ ಕೇಳ್ತಿರ್ತೀವಲ್ಲ, ಹಂಗ ಬದಲಾಗ್ತಿರುತ್ತೆ. ಸರ್ ಇದಕ್ಕೂ ಪ್ರೈಸ್ ಡಿಫ್ರೆನ್ಸ್ ಇದೆಯಾ? ಹೌದೌದು, ನೀವು ಬೇಯಿಸಿ 61,000 ಐತಿ ಈಗ. ಇದು 28,000 ಐತಿ. 28,000 21. ಸೊ ಹಿಂಗೆ ನಾವು ಕಿತ್ತ ಹಂಗೆ ಕೊಟ್ಬಿಟ್ರೆ ಎಷ್ಟು ಸಾವಿರಕ್ಕೆ ತಗೊಂತಾರೆ ಸರ್? 1 ಕ್ವಿಂಟಲ್ ಕಿತ್ರೆ ಈಗ 1 kg 70 ರೂಪಾಯಿ. 70 ರೂಪಾಯಿ ಅಂದ್ರೆ 7,000. 7,700 ರೂಪಾಯಿ ಐತಿ ಇವತ್ತು. 7,000 ಎಲ್ಲಿ ನೀವು ಹಿಂಗೆಲ್ಲ ಮೌಲ್ಯವರ್ಧನೆ ಮಾಡಿ ಎಲ್ಲ ನೀವೇ ಪ್ರೋಸೆಸ್ ಮಾಡಿದ್ರೆ 60,000 ರೇಟು. ಅಂದ್ರೆ ನಾನು ಏನಾಗುತ್ತೆ ಅಂದ್ರೆ ಲೇಬರ್ ಅದು ಎಲ್ಲ ಖರ್ಚಿದೆ. ಹೌದು, ಈಗೇನು ರಿಸ್ಕ್ ತಗೊಳೋದು ಬೇಡ ಅಂದ್ರೆ ಮಾಡ್ಬೋದು. ಈಗ ಇದು ಏನಾಗುತ್ತೆ ಅಂದ್ರೆ ಇದು ಬಹಳ ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಹೌದು, ಇದಕ್ಕೆ ಏನಾಗುತ್ತೆ, ನಾವು ಇದೇ ಸ್ವಂತವಾಗಿ ಮಾಡಿರೋದು. ಒಂದು 3 ಲಕ್ಷ ರೂಪಾಯಿ ಖರ್ಚಾಗಿತ್ತು. ಈಗ ಮಳೆ ಬಂದ್ರೆ ಭಾರಿ ಸಮಸ್ಯೆ. ಹೌದು, ಇದ್ಕಿದ್ದಂಗೆ ಮಳೆ ಬರುತ್ತೆ. ಇಲ್ಲಿ ನಾವು ಒಂಟಿ ಮನೆ ಎತ್ತಕ್ಕಾಗಲ್ಲ, ಹಗಲೆಲ್ಲ ಟಾರ್ಪಲ್ ಮುಚ್ಚಬೇಕು, ಬೂಸ್ಟ್ ಹತ್ತುತ್ತೆ. ಇಲ್ಲಿ ಒಂದ್ಸರಿ ಹಾಕಿದ್ರೆ ಮುಗಿದೋತು, ಇನ್ನು ಎತ್ತಿಕ್ಕದೆ ಅಷ್ಟೇ ಲಾಸ್ಟ್ಗೆ. ಅದ್ರ ಪಾಡ್ಗೆ ಅದು ಒಣಕಣುತ್ತೆ. ಸರ್ ಇದು ಇಲ್ಲೇ ಬಂದು ನಿಮ್ಮ ಹತ್ರನೇ ತಗೊಂಡು ಹೋಗ್ತಾರಾ ಅಥವಾ ನೀವು ಎಲ್ಲ ಮಾರ್ಕೆಟ್ ಇದೆ, ತಗೊಂಡು ಹೋಗ್ತಾರೆ. ಆಚೆ ಕಡೆ ಬಂದ್ರೆ ಸ್ವರ್ಗ. ಅಲ್ಲಿ ಕೂಕಣಕ್ಕಾಗಲ್ಲ ಸರ್. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು ಸರ್ ನೀವು ತೋರಿಸಿದಂತ ಪ್ರತಿಯೊಂದು ಪ್ರೋಸೆಸ್. ಅದ್ರಲ್ಲಂತೂ ಈ ನಿಮ್ಮ ಬೇಯಿಸೋ ಪದ್ಧತಿ ಅಂತೂ ನಿಜವಾಗ್ಲೂ ತುಂಬಾನೇ ಕಮ್ಮಿ ಟೈಮಲ್ಲಿ ತುಂಬಾ ಚೆನ್ನಾಗಿ ಬೇಯುತ್ತೆ. ಅಲ್ಲ, ಈಗ ಏನಾಗಿದೆ ಅಂತಂದ್ರೆ, ಈಗ ನಾವು ಎಷ್ಟು ಶ್ರಮ ಕಡಿಮೆ ಮಾಡ್ತೀವಿ ಅಥವಾ ಲೇಬರ್ನ ಉಳಿತಾಯ ಮಾಡಿ ಅದರಲ್ಲಿ ಉಳಿಸಿದ್ದೇ ಗಳಿಸಿದ್ದು ಅಂತ. ಆರ್ಥಿಕತೆನಲ್ಲಿ ಮೇನ್ ಅದೇನೆ, ಎಷ್ಟು ಉಳಿಸ್ತೀವೋ ಅಷ್ಟು ಗಳಿಸಿದ್ದು ಅಂತ. ಈಗ ಉಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಒಂದು ಶ್ರಮನ ಕಡಿಮೆ ಮಾಡಿದ್ವಿ, ನಮ್ಮ ಶ್ರಮನ ಕಡಿಮೆ ಮಾಡಿದ್ವಿ. ಈಗ ಏನಾಗುತ್ತೆ ಅಂದರೆ, ಅಡಿಕೆನ ಒಣಗಾಕಿದಾಗ ಮಳೆ ಬರ್ತಾ ಇದ್ರೆ ಸಮಸ್ಯೆಗಳು ಜಾಸ್ತಿ. ಆಮೇಲೆ ಸಂಜೆ ಎತ್ತಿಕ್ಕೋದು, ತಿರ್ಗಿ ಬೆಳಗ್ಗೆ ಹಾಕೋದು, ತಿರ್ಗಿ ಅದನ್ನು ಹರಡೋದು ಎಲ್ಲ. ಈಗ ನಾವು ಅದು ಸೋಲಾರ್ ಮಾಡಿರೋದ್ರಿಂದ ಒಣಗ ದಿನಗಳ ಸಂಖ್ಯೆ ಕಡಿಮೆ ಆಗಿದೆ. ಮತ್ತು ಒಂದು ಸರಿ ಹಾಕಿದರೆ ಅದನ್ನು ಇನ್ನು ಎತ್ತಂಗಿಲ್ಲ. ಆಮೇಲೆ ಅದಕ್ಕೆ ಆದ ಅದ್ರದ್ದು ಒಂದು ಸೇಫ್ಟಿ ಮೆಷರ್ಸು ಇದೆ. ಆಮೇಲೆ ಅಲ್ಲಿ ಟೆಂಪ್ರೇಚರು ಜಾಸ್ತಿ ಇದೆ. ಮತ್ತು ನಾವು ಇಲ್ಲಿ ಇದನ್ನು ಬೇಯಿಸೋದ್ರಲ್ಲೂ ಸಹ ಸಮ್ ಅಡ್ವಾಂಟೇಜಸ್ ಇರೋದ್ರಿಂದ ಆ ಬೇಯಿಸೋದ್ರಲ್ಲೂ ಕಟ್ಟಿಗೆ ಉಳಿತಾಯ, ಅಂದರೆ ಮರವನ್ನು ಉಳಿತಾಯ ಮಾಡ್ತೀವಿ, ಉರುವನ್ನ ಉಳಿತಾಯ ಆಗುತ್ತೆ, ಬೇಗ ಆಗುತ್ತೆ. ಆಮೇಲೆ ಮ್ಯಾನ್ ಪವರ್ ಕಮ್ಮಿ ಆಗುತ್ತೆ ಇಲ್ಲೂ ಸಹ. ಮತ್ತು ಇದು ಮೆಷಿನರಿಗೆ ಹಾಕಿರೋದ್ರಿಂದ ಇದರಲ್ಲೂ ಸಹ ಸುಲಿಯೋದು ಅದು ಎಲ್ಲ ಮ್ಯಾನ್ ಪವರ್ ಕಡಿಮೆ ಆಗುತ್ತೆ. ಹಂಗಾಗಿ ಏನಾದರೂ ಈಗ ನಾವು ಹಂಗೆ ಮಾರೋದ್ಕಿಂತ ಒಂದು 20% 25% ಹೆಚ್ಚಿನ ಆದಾಯವನ್ನು ನಾವು ಕಾಣ್ಬೋದು ಅಂತ ನನ್ನ ಅಭಿಪ್ರಾಯ. ಈ ಎಲ್ಲ ಮ್ಯಾನ್ ಪವರ್ ಖರ್ಚೆಲ್ಲ ತೆಗೆದು ಕರೆಕ್ಟ್ ಸರ್. ಹೌದು ನೋಡಿ, ಇದೇ ಬುದ್ಧಿವಂತಿಕೆ ಸರ್. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಇದೇ ಬುದ್ಧಿವಂತಿಕೆ ನಾವೆಲ್ಲಾ ರೈತರು ಆದಷ್ಟು ಎಷ್ಟು ಮ್ಯಾನ್ ಪವರ್ ಕಮ್ಮಿ ಮಾಡಿ ಎಷ್ಟು ಸುಲಭವಾಗಿ ಒಂದಷ್ಟು ಟೆಕ್ನಾಲಜಿ ಇಲ್ಲ ಒಂದಷ್ಟು ಈ ತರ ಮೆಷಿನರೀಸ್ನ ಉಪಯೋಗಿಸ್ಕೊಂಡು ಸೊ ಮಾಡ್ಬೋದು. ನೋಡಿದ್ರಲ್ಲ ಯಾವ ತರ ಇತ್ತು ಅಂತ. ಇವರು ಪೂರ್ತಿ ಅಡಿಕೆ ಪ್ರೋಸೆಸ್. ಸೊ ನಿಮ್ಗಳಿಗೂ ಇಷ್ಟ ಆದ್ರೆ ಇದೇ ತರ ಒಂದು ಚಿಕ್ಕದಾದ ಒಂದು ಸೆಟಪ್ ಮಾಡ್ಕೊಳ್ಳಿ. ಸುಮ್ಮನೆ ಯಾರಿಗೋ ಮಾರಿ ನೀವು ಅದರಲ್ಲಿ ಒಂದಷ್ಟು ದುಡ್ಡು ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಈ ತರ ಚಿಕ್ಕದಾಗಿ ನೀವೇ ಒಂದು ಚೇಣಿ ತರ ಮಾಡ್ಕೊಂಡು ಈ ತರ ಎಲ್ಲ ಮಾಡೋದ್ರಿಂದ ಆದಷ್ಟು ರೈತರಿಗೆ ಒಂದಷ್ಟು ಅಟ್ಲೀಸ್ಟ್ ಒಂದು 25-30% ಲಾಭ ಹೆಚ್ಚಾಗಿ ನೋಡ್ಬೋದು ಅಂತ ಹೇಳ್ತಾ, ನೋಡಿ ಈ ತರ ನಿಮ್ಮ ತಲೆಯಲ್ಲಿ ಒಂದಷ್ಟು ಥಾಟ್ಸ್ಗಳಿದ್ರೆ ಈ ತರ ಒಂದಷ್ಟು ಐಡಿಯಾಸ್ ಹಾಕಿ ನಿಮ್ಮ ಕೆಲಸಗಳನ್ನ ಸುಲಭ ಮಾಡ್ಕೊಳ್ಳಿ. ಸೊ ಇವ್ರದೇ ಇನ್ನೊಂದು ಮಿಷಿನರೀಸ್ ಒಂದು ವಿಡಿಯೋ ಇದೆ, ಸೊ ಅದನ್ನ ಮುಂದಕ್ಕೆ ನೋಡೋಣ. ಸೊ ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ.